ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಭಾರತ ಮತ್ತು ಜಪಾನ್ ನಡುವೆ ಹಲವು ಮಹತ್ವದ ಒಪ್ಪಂದಗಳು ಸಮೇತ ನಡೆದಿವೆ. ಇದಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಸಮೇತ ಕೇಳಲಾಗುತ್ತಿದೆ. ಜಪಾನ್ ಚೀನಾದಿಂದ ಯಾಕೆ ದೂರ ಆಗ್ತಾ ಇದೆ? ಭಾರತ ಜಪಾನ್ ಸಂಬಂಧ ಯಾಕೆ ಇಷ್ಟು ಬಲವಾಗ್ತಿದೆ? ಯಾಕೆ ಇದರಿಂದ ಚೀನಾಗೆ ಏನು ನಷ್ಟವಾಗ್ತಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ ಸ್ನೇಹಿತರೆ. ವಿಡಿಯೋವನ್ನು ಕೊನೆಗೆ ಮಿಸ್ ಮಾಡ್ದಿರಾ ನೋಡಿ. ಸ್ನೇಹಿತರೆ, ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ಹೇಗೆ ಆರಂಭವಾಯಿತು ಅಂತ ನೋಡೋದಾದರೆ ಇದು ಹೊಸದಲ್ಲ. 1952ರಲ್ಲಿ ಎರಡೂ ದೇಶಗಳು ಅಧಿಕೃತ ರಾಜತಾಂತ್ರಿಕ ಸಂಬಂಧವನ್ನು ಆರಂಭಿಸಿದವು. ಆ ನಂತರ ಜಪಾನ್ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಸಮೇತ ಮಾಡತೊಡಗಿತು. ದೆಹಲಿ ಮೆಟ್ರೋ ನಿರ್ಮಾಣ, ರಸ್ತೆ ಯೋಜನೆಗಳು, ಕೈಗಾರಿಕಾ ಕಾರಿಡಾರ್ಗಳು ಮತ್ತು ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆಗಳು ಜಪಾನ್ ಪ್ರಮುಖ ಪಾಲುದಾರವಾಗಿವೆ ಅಂತಲೇ ಹೇಳ್ಬೋದು. ಇದರಿಂದ ಎರಡು ದೇಶಗಳು ಸ್ನೇಹದ ವರ್ಷಕ್ಕೆ ಗಟ್ಟಿ ಆಗ್ತಾನೇ ಬರ್ತಾ ಇತ್ತು. ಭಾರತ ಮತ್ತು ಜಪಾನ್ ಸಂಬಂಧ ಇವಾಗ ಜಪಾನ್ ಪ್ರಾಡಕ್ಟ್ಸ್ ಅಂದರೆ ನಂಬರ್ 1 ಪ್ರಾಡಕ್ಟ್ಸು, ಎಲ್ಲರೂ ನಂಬೋದು ಅಂದರೆ ಜಪಾನ್ ಪ್ರಾಡಕ್ಟ್ಸುಗಳು. ಆ ರೀತಿ ಬಿಲ್ಡ್ ಮಾಡ್ಕೊಂಡು ಆ ಬ್ರ್ಯಾಂಡ್ನ ಅವರು ಬಂದಿದ್ದಾರೆ. ಹೀಗೆ ಯಾಕೆ ಈ ಹೊಸ ಒಪ್ಪಂದಗಳಂದರೆ ಇತ್ತೀಚಿನ ವರ್ಷಗಳಲ್ಲಿ ವಿಶ್ವ ರಾಜಕೀಯದಲ್ಲೇ ದೊಡ್ಡ ಬದಲಾವಣೆಗಳು ಸಮೇತ ನಡೀತಿವೆ. AI, ಸೆಮಿಕಂಡಕ್ಟರ್, ರಕ್ಷಣಾ ತಂತ್ರಜ್ಞಾನ, ಇಂಧನ ಮತ್ತು ಸರಬರಾಜು ಸರಪಳಿ ಅತ್ಯಂತ ಪ್ರಮುಖ ವಿಷಯಗಳು ಸಮೇತ ಆಗಿವೆ. ಈ ಕಾರಣದಿಂದ ಭಾರತ ಮತ್ತು ಜಪಾನ್ ತಮ್ಮ ಸಹಕಾರವನ್ನು ಮತ್ತಷ್ಟು ವಿವರಿಸಲು ನಿರ್ಧರಿಸಿದೆ. ಇತ್ತೀಚಿನ ಒಪ್ಪಂದಗಳಲ್ಲಿ ಪ್ರಮುಖವಾಗಿ AI ಕ್ಷೇತ್ರದಲ್ಲಿ ಸಹಕಾರ, ಸೆಮಿಕಂಡಕ್ಟರ್ ಅಭಿವೃದ್ಧಿ, ಕ್ರಿಟಿಕಲ್ ಮಿನರಲ್ಸ್, ರಕ್ಷಣಾ ಸಹಕಾರ, ಇಂಧನ ಭದ್ರತೆ, ಹೂಡಿಕೆ ಹೆಚ್ಚಿಸುವ ಯೋಜನೆ ಇವೆಲ್ಲ ಸಮೇತ ಇವಾಗ ಭಾರತ ಮತ್ತು ಜಪಾನ್ ನಡುವಿನ ಹೊಸ ಒಪ್ಪಂದಗಳು ಸಮೇತ ಇವಾಗಿದೆ. ಇಷ್ಟೆಲ್ಲ ಆದರೆ ಚೀನಾ ಮತ್ತು ಜಪಾನ್ ನಡುವೆ ಸಮಸ್ಯೆ ಏನೋ ನೋಡೋದಿದ್ರಿ ಇಂದ ಇದು ಇವತ್ತಿನ ಸಮಸ್ಯೆನೇ ಅಲ್ಲ. ಹಲವಾರು ವರ್ಷಗಳಿಂದ ಕೆಲವು ಪ್ರಮುಖ ವಿಷಯಗಳಲ್ಲಿ ವಿಭಿನ್ನಾಭಿಪ್ರಾಯಗಳಿವೆ. ಸಮುದ್ರ ದ್ವೀಪಗಳ ವಿವಾದ, ಪೂರ್ವ ಚೀನಾ ಸಮುದ್ರಗಳಲ್ಲಿ ಕೆಲವು ದ್ವೀಪಗಳ ಮೇಲೆ ಚೀನಾ ಮತ್ತು ಜಪಾನ್ ಎರಡಕ್ಕೂ ಹಕ್ಕು ಹೇಳುತ್ತಿವೆ. ಈ ಕಾರಣದಿಂದ ಹಲವು ಬಾರಿ ಉದ್ವಿಗ್ನ ಪರಿಸ್ಥಿತಿ ಸಮೇತ ಉಂಟಾಗಿದೆ. ನೆಕ್ಸ್ಟ್ ಇನ್ನೊಂದು ನೋಡೋದೇ ತೈವಾನ್ ವಿಷಯ. ಚೀನಾ ತೈವಾನ್ ತನ್ನದೇ ಭಾಗ ಎಂದು ಹೇಳ್ತೈತೆ, ಆದರೆ ಜಪಾನ್ ತೈವಾನ್ ಜಲಸಂಧಿ ಶಾಂತಿ ಮತ್ತು ಸ್ಥಿರತೆ ಬಹಳ ಮುಖ್ಯ ಎಂದು ಸಮೇತ ಜಪಾನ್ ಹೇಳ್ತಾನೇ ಇದೆ. ಇದು ಎರಡು ದೇಶಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಇನ್ನೂ ಹೆಚ್ಚು ಕಾರಣವಾಗ್ತೈತೆ. ಇದರಲ್ಲಿ ಅಮೆರಿಕ ಪಾತ್ರ ನಾವು ನೋಡೋದಾದರೆ ಜಪಾನ್ ಹಲವು ವರ್ಷಗಳಿಂದ ಅಮೆರಿಕದ ಆಪ್ತ ಮಿತ್ರ ರಾಷ್ಟ್ರ ಸಮೇತ ಆಗಿದೆ. ಮತ್ತು ಅಮೆರಿಕ ಮತ್ತು ಚೀನಾ ನಡುವಿನ ಸ್ಪರ್ಧೆ ಹೆಚ್ಚಾದಂತೆ ಜಪಾನ್ ಕೂಡ ತನ್ನ ಭದ್ರತೆಯನ್ನು ಸಮೇತ ಇವಾಗ ಬಲಪಡಿಸ್ಕೊಂಡು ಬರ್ತಾನೇ ಇದೆ. ಇನ್ನು ಸೆಮಿಕಂಡಕ್ಟರ್ ಮತ್ತು AI ಸ್ಪರ್ಧೆ ನೋಡೋದಾದರೆ ಇಂದು ಜಗತ್ತಿನಲ್ಲಿ ಯಾರು ತಂತ್ರಜ್ಞಾನದಲ್ಲಿ ಮುಂದೆ ಇರ್ತಾರೋ ಅವರೇ ಆರ್ಥಿಕವಾಗಿ ಬಲಿಷ್ಠರಾಗುತ್ತೆ. ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ದರಿಂದ AI ಮತ್ತು ಚಿಪ್ ತಯಾರಿಕೆಯಲ್ಲಿ ಚೀನಾ, ಅಮೆರಿಕ, ಜಪಾನ್ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲೂ ಇವಾಗ ಸ್ಪರ್ಧಾತೆಯಲ್ಲಿವೆ. AI ಬಂದಿದ ತಕ್ಷಣ ಎಲ್ಲ. ಇದರಿಂದ ನಮ್ಮ ಭಾರತಕ್ಕೆ ಏನು ಲಾಭ ನೋಡೋದಾದರೆ ಈ ಭಾರತಕ್ಕೆ ಹಲವು ಪ್ರಯೋಜನಗಳಿವೆ. ಮೊದಲನೇದು ಹೆಚ್ಚಿನ ಹೂಡಿಕೆ ಸಮೇತ ಬರ್ತೈತೆ. ಎರಡನೇದು ಹೊಸ ಉದ್ಯೋಗಗಳು ಇಲ್ಲಿ ಸೃಷ್ಟಿಯಾಗ್ತೈತೆ. ಮತ್ತು ಹೊಸ ತಂತ್ರಜ್ಞಾನ, ಜಪಾನ್ ಟೆಕ್ನಾಲಜಿ, ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ. ಮತ್ತು ಇವಾಗ ಯಾವುದೋ 6th ಜನರೇಷನ್ ಯಾವುದೋ ಫೈಟರ್ ಜೆಟ್ ಏನೋ ಜಪಾನ್ ಅವರು ತಯಾರಿಸ್ತಾವ್ರೆ, ಅದಕ್ಕೂ ಭಾರತ ಪಾರ್ಟ್ನರ್ಶಿಪ್ಪು ಇದೆ ಅಂತಲೇ ಕೇಳ್ಪಟ್ಟವೆ. ಮತ್ತು ಜಾಗತಿಕ ಕೇಂದ್ರ ಅವಕಾಶಗಳು ಸಮೇತ ಸಿಗ್ತವೆ. ಸ್ನೇಹಿತರೆ, ಇದೆಲ್ಲರಿಗೂ ಒಂದಿದಾದರೆ ಜಪಾನ್ಗೆ ಭಾರತಕ್ಕೆ ಯಾಕೆ ಬೇಕು, ಯಾಕೆ ಅವರು ಇಷ್ಟು ಇಂಟ್ರೆಸ್ಟಿಂಗ್ ಕೊಡ್ತಾರೆ ಭಾರತ ಅಂದರೆ ನಾವು ನೋಡೋದಾದರೆ ಭಾರತ ಇಂದು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಒಂದು. ಮತ್ತು ದೊಡ್ಡ ಮಾರ್ಕೆಟು ನಮ್ಮದು. ಯುವ ಜನಸಂಖ್ಯೆ ವೇಗವಾಗಿ ಬೆಳೀತಿರುವ ಡಿಜಿಟಲ್ ವ್ಯವಸ್ಥೆನೇ ನಮ್ಮದು. ಡಿಜಿಟಲ್ ಪೇಮೆಂಟ್ ಆಗಲಿ ಡಿಜಿಟಲ್. ಮತ್ತು ದೊಡ್ಡ ಮಾರುಕಟ್ಟೆ ಸಮೇತ ಇಂಡಿಯಾದಲ್ಲಿ. ಮತ್ತು ಜನಸಂಖ್ಯೆ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೂ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಹೀಗಾಗಿ ಜಪಾನ್ ಭಾರತವನ್ನು ದೀರ್ಘಾವಧಿಯ ವಿಶ್ವಾಸ ಪಾಲುದಾರರ ಎಂದು ನೋಡುತ್ತವೆ ಅಂತ ಹೇಳ್ಬೋದು. ಇದರಿಂದ ಚೀನಾಗೆ ಏನು ಪರಿಣಾಮ ಬೀಳುವುದಂದರೆ ಇಲ್ಲಿ ಒಂದು ವಿಷಯನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಭಾರತ ಮತ್ತು ಜಪಾನ್ ಸ್ನೇಹ ಬೆಳೆಸಿಕೊಳ್ಳುವುದು ಎಂದರೆ ಚೀನಾದ ವಿರುದ್ಧ ಯುದ್ಧ ಘೋಷಿಸುವಂತಲ್ಲ ಒಂಥರ. ಆದರೆ ಈ ಸಹಕಾರದಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಹೊಸ ಸಮತೋಲನ ನಿರ್ಮಾಣವಾಗಬಹುದು. ಅದರ ಕಾರಣದಿಂದ ಈ ಬೆಳವಣಿಗೆಗಳು ಜಗತ್ತಿನ ಹಲವು ದೇಶಗಳ ಗಮನ ಸಮೇತ ಸೆಳೆದಿವೆ. ಇವಾಗ ನಮ್ಮ ಭಾರತ ಅಂದರೆ ಎಕನಾಮಿಕ್ಕಾಗಿ ಬೆಳೀತಾ ಇರೋ ದೇಶ. ಜಪಾನ್ ಅಂದರೆ ಟೆಕ್ನಾಲಜಿಯಲ್ಲಾಗಲಿ AI ಭಾರಿ ಫಾರ್ವರ್ಡ್ ಸ್ಪೀಡಲ್ಲಿದ್ದಾರೆ. ಜಪಾನ್ ಟೆಕ್ನಾಲಜಿ ಅಂದರೆ ಒಂಥರ ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಜಪಾನ್ ಅಂತ ಅರ್ಥ. ಅದರಿಂದ ಇವೆರಡು ಇವಾಗ ನಮ್ಮ ಭಾರತಕ್ಕೆ ಅವರು ಹೊಸ
ಲೀಡರ್ ಆಗಿದ್ದರಿಂದ ಜಪಾನ್ ಅವರು ಇವಾಗ ಭೇಟಿ ನೀಡಿ ಕೆಲವು ಡೀಲ್ಗಳನ್ನೆಲ್ಲ ಮಾತಾಡಿದ್ದಾರೆ. ಇದರಿಂದ ಚೀನಾ ಕೆಲವು ಅವ್ರಿಗೆ ವಿರುದ್ಧವಾಗಿ ಭಾರತ ಮೇಲೆ ಸ್ವಲ್ಪ ಏನೋ ಮಾತಾಡಿದ್ದಾರಂತೆ. ಅದು ಕ್ಲಿಯರಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿಬಿಟ್ಟು ಮಾತಾಡ್ಕೊಳ್ಳೋಣ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಇದು ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಕೆಲವು ವರ್ಷಗಳಲ್ಲಿ ಏನೇನು ನಡೀಬೋದಂದರೆ AI, ಸೆಮಿಕಂಡಕ್ಟರ್, ರಕ್ಷಣಾ ಉತ್ಪಾದನೆ, ಎಲೆಕ್ಟ್ರಿಕ್ ವಾಹನಗಳು, ಹಸಿರು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಇನ್ನಷ್ಟು ಒಪ್ಪಂದಗಳು ಆಗುವ ಸಾಧ್ಯತೆ ಸಮೇತ ಇದೆ. ಇದರಿಂದ ಭಾರತದ ಆರ್ಥಿಕತೆಗೂ ದೊಡ್ಡ ಉತ್ತೇಜನ ಸಿಗಬಹುದು. ಇವಾಗ ಜಪಾನ್ ಅಂದರೆ ಇವಾಗ ಚೀನಾ ದೇಶಗಳನ್ನೆಲ್ಲ ಇತ್ತು, ಪಾರ್ಟ್ನರ್ಶಿಪ್ ಎಲ್ಲ ಬಿಲ್ಡ್ ಮಾಡಿತ್ತು. ಇವಾಗ ಬತ್ತಾ ಚೀನಾ, ಅಮೇರಿಕಾ ಸ್ವಲ್ಪ ಡೌನ್ ಮಾಡ್ಕೊತಾ ಇದೆ ಜಪಾನ್. ಮತ್ತು ಈ ಡೀಲ್ಗಳೆಲ್ಲ ಮತ್ತು ನಮ್ಮ ಇಂಡಿಯನ್ ರುಪೀಸಲ್ಲಿ, ಡಾಲರಲ್ಲಿ ಬೇಡ, ಇಂಡಿಯನ್ ರುಪೀಸಲ್ಲೇ ಮಾಡಬೇಕು ಅಂತ ಸಮೇತ ಏನೋ ಡೀಲ್ ಮೋಸ್ಟ್ಲಿ ಇರ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಸ್ನೇಹಿತರೆ. ಭಾರತ ಜಪಾನ್ ಸಂಬಂಧ ಇಂದು ಮಾತ್ರ ಆರಂಭವಾಗಿಲ್ಲ, ಅದು ನಾವು ಮೈಂಡಲ್ಲಿ ಇಟ್ಕೊಬೇಕು. ಬೇಜಾನು ವರ್ಷಗಳಿಂದ ಅದು ಬಿಲ್ಡ್ ಮಾಡ್ಕೊಂಬರ್ತಾ ಇದೆ. ಇದು ಅವರು ಇವಾಗಿನ ಪ್ರೈಮ್ ಮಿನಿಸ್ಟರ್ಕಿನ ಮೊದಲಿದ್ರಲ್ಲ, ಅವರು ಸಮೇತ ಜಾಸ್ತಿ ಬಿಲ್ಡ್ ಮಾಡಿದ್ದಾರೆ. ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ಅವರೇ ಮೇನ್ ಕಾರಣ. ಅವರಿಂದ ಇವಾಗ ಇನ್ನಷ್ಟು ಬಲವಾಗಿದೆ. ಆದರೆ ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಈ ಸಂಬಂಧ ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ. ನಮ್ಮ ಭಾರತ ಮೊದಲೇ ಎಕನಾಮಿಕ್ ಆಗಿ ಬೆಳೀತಾ ಐತೆ. ಅದರಿಂದ ಅವ್ರಿಗೂ ಲಾಭ ಇದೆ, ನಮಗೂ ಲಾಭ ಇದೆ. ಅವ್ರು ನಮ್ಮ ಕಂಪ್ನಿಯಲ್ಲಿ ಇಲ್ಲಿ ಎಷ್ಟೋ ಉದ್ಯೋಗಗಳು ಸಮೇತ ಸೃಷ್ಟಿ ಆಗ್ತವೆ, ಹೂಡಿಕೆ ಸಮೇತ ಆಗ್ತಾನೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಜಪಾನ್ ಮತ್ತು ಭಾರತ ಸ್ನೇಹದಿಂದ ಏಷ್ಯಾದ ರಾಜಕೀಯದಲ್ಲೇ ದೊಡ್ಡ ಬದಲಾವಣೆ ಆಗ್ತೈತಾ? ಇನ್ನು ಏನೇನು ಆಗ್ತೈತೆ ಎಂಬುದನ್ನು ಕಮೆಂಟ್ ರೂಪದಲ್ಲಿ ತಿಳಿಸು. ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.